ಫೈನಲಿ ನನ್ನ ಮಗಳ ಸ್ಕೂಲಲ್ಲಿ ಕೂಡ ಆ್ಯನ್ಯುವಲ್ ಡೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ದಾಯಿತು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದಂತಹ ಆ್ಯನ್ಯುವಲ್ ಡೇ, ನನ್ನ ಮಗಳ ಸ್ಕೂಲ್ ಡೇ ಆ್ಯನ್ಯುವಲ್ ಡೇ ಬಂದೇ ಬಿಡ್ತು. ನಾವು ಚಿಕ್ಕವರಿರುವಾಗ ನಮ್ಮ ಆ್ಯನ್ಯುವಲ್ ಡೇಗೆ ನಾವು ರೆಡಿಯಾಗಿ ಮ್ಯಾಚಿಂಗ್ ಕ್ಲಾತ್ಸು, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಆ ಡ್ಯಾನ್ಸು ಈ ಡ್ಯಾನ್ಸು ಅಂತ ಪ್ರಾಕ್ಟೀಸಸ್ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾಯಿದ್ವಿ. ಈಗ ನಾನು ನನ್ನ ಮಗಳಿಗೆ ರೆಡಿ ಮಾಡಿ ಆ್ಯನ್ಯುವಲ್ ಡೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ನಮ್ಮ ಅಪ್ಪಾಜಿ ಅಮ್ಮನೂ ಬರ್ತಾ ಇದ್ದಾರೆ. ನನ್ನ ಆ್ಯನ್ಯುವಲ್ ಡೇ ನಮ್ಮ ಅಪ್ಪ ಅಮ್ಮ ನೋಡಿದ್ದೇ ನೆನಪಿಲ್ಲ, ಬಟ್ ಅವ್ರ ಮೊಮ್ಮಗಳದಕ್ಕೆ ಫಸ್ಟ್ ಇಯರ್ ಆ್ಯನ್ಯುವಲ್ ಡೇ ನೋಡೋದಕ್ಕೆ ಇಬ್ಬರು ಬರ್ತಾ ಇದ್ದಾರೆ. ಇನ್ನು ಆ್ಯನ್ಯುವಲ್ ಡೇ ಬಂದು ಬಾಲ್ ಭವನ್ ಕಬ್ಬನ್ ಪಾರ್ಕಲ್ಲಿ ಅಸೋಸಿಯೇಟ್ ಮಾಡಿದ್ರು. ಸೊ ನಮಗೆಲ್ಲರಿಗೂ ಇನ್ವಿಟೇಷನ್ ಇತ್ತು, ಎಲ್ಲರೂ ಹೋಗ್ಬೋದಾಗಿತ್ತು. ಹಾಗಾಗಿ ನಾನು, ಅಪ್ಪ, ಅಮ್ಮ, ನನ್ನ ತಂಗಿ ಎಲ್ಲರೂ ಹೋಗಿದ್ವಿ. ಅವಳು ಇವಾಗ ಪ್ರೀ ಸ್ಕೂಲಲ್ಲಿ ಇರೋದ್ರಿಂದ ಸೊ ಪ್ರತಿ ಸತಿ ಆ್ಯನ್ಯುವಲ್ ಡೇ ಮಾಡಿದ್ರೆ ಹೊರಗಡೆನೇ ಮಾಡ್ತಾರೆ. ಸೊ ಇದು ಬಾಲ್ ಭವನ್ ಆಡಿಟೋರಿಯಮಲ್ಲಿ ಮಾಡಿದರು. ಅದ್ರ ಜೊತೆಗೆ ಇವತ್ತು ಆ್ಯನ್ಯುವಲ್ ಡೇ ಜೊತೆ ನನ್ನ ತಂಗಿಯ ಬರ್ತ್ಡೇ ಕೂಡ ಇತ್ತು. ಸೊ 2 in 1 ಸೆಲೆಬ್ರೇಷನ್ ಆಗ್ತಾ ಇದೆ. ಆ್ಯಕ್ಚುಲಿ 10 o'clock ಎಲ್ಲ ರಿಪೋರ್ಟ್ ಆಗಬೇಕು ಅಂತ ಹೇಳಿದರು. ಹಂಗೂ ಲೇಟ್ ಆಗೋಯ್ತು ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ನಾವೆಲ್ಲರಿಗಿಂತ ಮುಂಚೆ ಸ್ವಲ್ಪ ಬೇಗನೆ ಬಂದಿದ್ವಿ. ನಾಟ್ ಬ್ಯಾಡ್. ಫಸ್ಟ್ ಆ್ಯನ್ಯುವಲ್ ಡೇ, ಅದರಲ್ಲೂ ನನ್ನ ಮಗಳದ್ದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್. ನನಗಂತೂ ತುಂಬಾ ಟೆನ್ಷನ್ ಇತ್ತು, ಏನು ಮಾಡ್ತಾಳೋ ಹೇಗಿರುತ್ತೋ ಅಂತ ಅಂದ್ಕೊಂಡು. ಬಟ್ ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು, ಎಷ್ಟು ಚೆನ್ನಾಗಿ. ಸ್ಟೇಜ್ ಫಿಯರ್ ಅನ್ನೋದೇ ಗೊತ್ತಿಲ್ಲ ಅಂದ್ಕೊಳ್ಳಿ. ನಮ್ಮಗಳಿಗೆಲ್ಲ ತುಂಬ ಸ್ಟೇಜ್ ಫಿಯರ್ ಇತ್ತು. ಬಟ್ ಈಗಿನ ಕಾಲದ ಮಕ್ಕಳಿಗೆ, ನಮ್ಮ ಈ ಜನ್ರೇಷನ್ ಮಕ್ಕಳಿಗೆ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಎಷ್ಟು ಚೆನ್ನಾಗಿ ಟೀಚರ್ಸ್ ಹೇಳ್ಕೊಟ್ಟಂಗೆ ಡ್ಯಾನ್ಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡೋದು. ನಾವಂತೂ ಫುಲ್ ಥ್ರೂ ಔಟ್ ದ ಡೇ ಎಂಜಾಯ್ ಮಾಡಿದ್ವಿ. ನೀವು ನೋಡ್ಕೊಬನ್ನಿ. Wow. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳಂತೂ. ಒಂದಕ್ಕಿಂತ ಒಂದು ಮಕ್ಕಳು ನೋಡೋಕೆ ತುಂಬಾ ಖುಷಿ ಆಗ್ತಾಯಿತ್ತು. ನನಗಂತೂ ನನ್ನ ಮಗಳು ನೋಡ್ತಾರೆ ಆ ಖುಷಿಗೆ ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು. ಅಷ್ಟು ಹ್ಯಾಪಿ ಆಗ್ತಾಯಿತ್ತು, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತೇಳಿ. ನಮ್ಮಲ್ಲಿ ಎಲ್ಲರೂ ಎಂಜಾಯ್ ಮಾಡೋದು. ನಮ್ಮಪ್ಪ ಅಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಎಷ್ಟು ಮುದ್ದಾಗಿ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತಾಯಿದ್ರು. ಅದನ್ನು ಕಲೆಕ್ಟ್ ಮಾಡಿಕೊಂಡು ಹೊರಟ್ವಿ. ನೋಡಿದ್ರಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದು ಡ್ಯಾನ್ಸ್ದು. ಅದೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಗ್ರ್ಯಾಜುಯೇಷನ್ ಡೇ ಅಂತಂದರೆ ಪ್ರಮೋಟ್ ಮಾಡ್ತಾರೆ. LKG UKGಗೆ ಗ್ರ್ಯಾಜುಯೇಟ್ ಆಗಿರೋದನ್ನ. ಇಷ್ಟ ಆಗಿತ್ತು ಈ ಒಂದು ಪುಟ್ಟ ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.